ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುರುರಾಜ ಕೇಳಿಸ್ತಿಲ್ಲ ಏನು? ಭಗವಂತನ ಕರ್ಮದ ನಿರ್ಲೇಪದ ಬಗ್ಗೆ ಬಂತು. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ವಿಜಾನಾತಿ ಕರ್ಮಭಿರ್ನ ಸಬಧ್ಯತೆ ಅಂತ ಅದರ ವಿವರವನ್ನು ಕೊಟ್ಟುವ, ಯಾರು ಹೀಗೆ ಭಗವಂತನನ್ನ ತಿಳಿಯುತ್ತಾನೋ ಅವನಿಗೂ ಕರ್ಮದ ಲೇಪ ಇಲ್ಲ. ಭಗವಂತನಿಗೆ ಕರ್ಮದ ಲೇಪ ಇಲ್ಲ ಅಂತ ತಿಳಿಯುವುದು ಕೂಡ, ಯಾಕಂದ್ರೆ ಬಹಳ ಜನ ದಾರಿ ತಪ್ಪುವುದು ಈ ವಿಷಯದಲ್ಲಿ. ಅವನಿಗೆ ಕರ್ಮದ ಬಂಧನವನ್ನು ಒಪ್ಪಿ ಮ್ಯೂಟ್ ಆಯ್ತಾ ಅಂತ. ಸರ್ ಹರಿ ಓಂ ಸರ್, ತಮ್ಮ ಮೈಕ್ ಮ್ಯೂಟ್ ಆಗಿದೆ ಸರ್. ಮೈಕ್ ಆನೇ ಇತ್ತು, ಅದೆಷ್ಟು ಯಾವಾಗ ಮ್ಯೂಟ್ ಆಯ್ತು ಗೊತ್ತಾಗ್ಲಿಲ್ಲ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಇದನ್ನ ತಿಳಿದು ಕರ್ಮಕರಣೆ ಆಚಾರೋಪ್ಯಸ್ತೀತ್ಯಾಹ ಏವಂ, ಹೀಗೆ ಈ ಕರ್ಮವನ್ನ ಮಾಡಿದ್ದರ ವಿಷಯ. ಹಾಗಂತ ಹೇಳಿ ಕರ್ಮವನ್ನೇ ಬಿಡುವುದಲ್ಲ, ಕರ್ಮ ಮಾಡಲೇಬೇಕು. ಆ ಮಾಡಿದ ಕರ್ಮ ಬಿಡುಗಡೆಯ ದಾರಿಯವರ ಕೈ ಹಿಡಿದಿದೆ ಅನ್ನೋದು ಸತ್ಯ. ನೀನು ಕೂಡ ಕರ್ಮೈವ ಕುರು, ನೀನು ಕೆಲಸವನ್ನ ಮಾಡು. ತಸ್ಮಾತ್ ತ್ವಂ ಕರ್ಮೈವ ಕುರು, ಹೇಗ್ ಮಾಡಬೇಕು? ಪೂರ್ವೈ ಪೂರ್ವತರಂ ಕೃತಂ. ಪೂರ್ವತರಂ ಕರ್ಮ, ಹಿಂದಿನ ಕರ್ಮಕ್ಕನುಗುಣವಾಗಿಯೇ ಮಾಡುವುದು. ನಾವು ಇಷ್ಟಪಟ್ಟರು ಇಷ್ಟಪಡದೇ ಇದ್ರು ಆಗ್ತಾ ಇರುವ ಕೆಲಸ ಅದು ಇಷ್ಟಪಟ್ಟೇ ಆಗ್ತಾ ಇರಬೇಕು. ಅಂದ್ರೆ ನಾವು ನಮಗೇನು ಒದಗಿದೆಯೋ ಅದನ್ನೇ ಮಾಡ್ತಾ ಇರಬೇಕು ಅಂತ ಅನ್ನೋದನ್ನ ಯೋಚಿಸಿ ಮುನ್ನಡೆದ್ರೆ ಅದು ಸಹಕಾರಿಯಾಗತ್ತೆ. ಇಲ್ಲ ಅಂದ್ರೆ ನಾವು ಬಯಸಿದ್ದೊಂದು ಅದು ಆಗುದೊಂದು ಅಂತ ಮತ್ತೆ ಮತ್ತೆ ಕಿರಿಕಿರಿಗಳೇ ಬೆಳೀತಾ ಹೋಗುತ್ತೆ. ದೇವರು ಪ್ರತಿಯೊಂದನ್ನು ಕೂಡ ನಮಗೆ ಅನುಕೂಲಕರವಾಗಿಯೇ ಕೊಟ್ಟಿರ್ತಾನೆ. ನಾವು ಅದನ್ನು ಸ್ವೀಕರಿಸುವ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕಷ್ಟೆ. ಆದ್ರಿಂದ ಯಾರು ಭಗವಂತನ ನಿರ್ಲೇಪತ್ವದ ಬಗ್ಗೆ ತಿಳಿದು ಕರ್ಮವನ್ನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಬಿಡುಗಡೆಯ ದಾರಿಯನ್ನು ಹೊಂದಿದ್ದಾರೆ. ಆದ್ರಿಂದ ನೀನು ಕೂಡ ಆ ಕಾರ್ಯವನ್ನು ಮಾಡುತ್ತಾ ಇರು. ಹಳಬರು ಅವರಿಗಿಂತ ಹಿಂದೆ ಏನನುಸರಿಸಿಕೊಂಡು ಬಂದಿದ್ರೋ ಅದರಂತೆ ನೀನು ಕೂಡ ಅವರನ್ನು ಅನುಸರಿಸಿ ಸಾಗು. ಇಷ್ಟು ಹೇಳಿ ಮುಂದೆ ಮತ್ತೊಂದು
ಕರ್ಮದ ಬಗೆಗಿನ ಗೊಂದಲವನ್ನ ಇಲ್ಲಿ ಪ್ರಸ್ತಾವ ಮಾಡ್ತಾರೆ. ಅಂದ್ರೆ ಮೇಲ್ನೋಟಕ್ಕೆ ಎಷ್ಟು ಸರಳ ಅಂತ ಅನ್ಸಿರುತ್ತೆ, ಆದ್ರೆ ಆ ಶ್ಲೋಕವನ್ನು ನೋಡಿದ್ಮೇಲೆ ಓಹ್ ಇಷ್ಟಿದೆಯಾ, ತಲೆಗೆ ಚಚ್ಕೊಳ್ಳೋದೊಂದು ಗೊತ್ತಿರುತ್ತೆ ಅಷ್ಟೇ ಕರ್ಮ ಅಂದ್ರೆ. ಅದ್ರ ಆಚೆಗೆ ನಮ್ ಕರ್ಮ ಅಂದ್ರೆ ತಲೆಗೆ ಹೋಗಿರಲ್ಲ. ಕಿಂ ಕರ್ಮ ಕಿಮ ಕರ್ಮೇ ಇತಿ ಕವಯೋಪ್ಯತ್ರ ಮೋಹಿತ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಏನು ಕರ್ಮ ಏನು ಅಕರ್ಮ ಇದರ ಬಗ್ಗೆ ಗೊತ್ತಿದ್ದವರಿಗೂ ಕೂಡ ದಾರಿ ತಪ್ಪತ್ತೆ. ಕವಯೋಪ್ಯತ್ರ ಮೋಹಿತಾ. ಆದ್ದರಿಂದ ಕರ್ಮದ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿ ಹೇಳ್ತೇನೆ. ಯಾವುದು ಅಕರ್ಮ ಯಾವುದು ಕರ್ಮ. ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಯಾವುದನ್ನ ತಿಳ್ಕೊಂಡ್ರೆ ಅಶುಭಾತ್ ಮೋಕ್ಷಸೆ, ಅಶುಭ ಕರ್ಮದಿಂದ ದಾಟಿ ಹೋಗುವಂತಹ ಅವಕಾಶ ನಿನಗೆ ಖಂಡಿತ ಇದೆ ಅಂತ ಹೇಳ್ತಿದ್ದಾನೆ. ಕರ್ಮ ಮಾಡು ಅಂತ ಹೇಳಿದ್ದಾಯ್ತು, ಆದ್ರೆ ಆ ಕರ್ಮದ ಅರಿವು ಬಹಳ ಕಷ್ಟ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರನೇ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಹ ಅಂತ ಹೇಳಿದ್ದು. ಯಾಕೆಂದ್ರೆ ಮಾಡು ಅಂತ ಹೇಳುವುದು ಎಲ್ರಿಗೂ ಅತ್ಯಂತ ಸರಳವಾದ ವಾಕ್ಯ, ಆದ್ರೆ ಮಾಡಬೇಕಾದ್ದು ಹೇಗೆ ಅದಕ್ಕೊಂದು ಎಚ್ಚರಿಕೆ ಕೊಟ್ಟದ್ದವರು ಕವಯೋಪ್ಯತ್ರ ಮೋಹಿತಾಹ. ಕವಗ್ರಹಣೆ ಅಂತ ಧಾತು ಇದೆ. ಚೆನ್ನಾಗಿ ವಿಷಯವನ್ನು ಗ್ರಹಿಸುವವನು ಕವಿ ಅಂತ. ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದು ಕರ್ಮ ಯಾವುದು ಅಕರ್ಮ, ಯಾವುದು ವಿಕರ್ಮ. ಯಾಕೆಂದ್ರೆ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಧರ್ಮದ ತಿಳುವಳಿಕೆಯನ್ನ ಪಡೀಲಿಕ್ಕೆ ಹೋದಷ್ಟು ಅದು ಗುಟ್ಟು, ಅದು ಸ್ಫುಟ ಆಗುವುದೇ ಕಷ್ಟ. ಅಂತಹ ಗ್ರಹಿಸುವ ತಾಕತ್ತಿರುವವರಿಗೂ ಕೂಡ ಮೋಹಿತಾಹ, ಮೋಹ ಆವರಿಸಿಕೊಂಡತ್ತೆ, ಮುಗ್ಧರಾಗಿದ್ದಾರೆ, ಮೋಹಕ್ಕೊಳಗಾಗಿದ್ದಾರೆ. ಧರ್ಮಾಧರ್ಮದ ನಿರ್ಣಯದಲ್ಲಿ ನೂರಾರು ನಮಗೆ ಉದಾಹರಣೆಗಳಿವೆ ದಾರಿ ತಪ್ತಾರೆ ಅನ್ನೋ ವಿಷಯದಲ್ಲಿ. ಅದಕ್ಕೆ ಸುಲಭದ ಅಂದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಸುಲಭದ ದಾರಿ ಅಂತ ಇಲ್ಲ, ಕಷ್ಟಪಡ್ಲೇಬೇಕಾಗತ್ತೆ ಸರಿ ತಪ್ಪುಗಳ ವಿಮರ್ಶೆ ಮಾಡುವಾಗ. ಒಂದು ಸರಳತೆಯನ್ನು ತೋರಿಸಿದ್ದಿದೆ, ಭಗವಂತನ ನೆನಪಿಗೆ ಕಾರಣವಾಗುವಂಥದ್ದೆಲ್ಲ ಧರ್ಮ, ಭಗವಂತನ ನೆನಪಿಗೆ ಕಾರಣವಾಗದ್ದೆಲ್ಲ ಅಧರ್ಮ ಅಂತ. ಭಗವಂತನ ನೆನಪು ಬೇಕು ಅಂತಿದ್ದವ್ರಿಗೆ ಅದು ಗೊತ್ತಾಗತ್ತೆ ಸರಿ ಇದೆ ಅಂತ. ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ತರ ಆದ್ರೆ ಯಾರಿಗೂ ಅದರ ಪರಿಚಯ ಆಗಲ್ಲ. ಆದ್ರಿಂದಾಗಿ ಕೃಷ್ಣ ಹೇಳಿದ್ದು ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ತುಂಬಾ ಜನಕ್ಕೆ ಗೊಂದಲ ಇರುವ ವಿಷಯ, ಅಶುಭದಿಂದ ಹೊರಗೆ ಬರಬೇಕು ಅಂತ ಬಯಕೆ ಎಲ್ರಿಗೂ ಇದೆ. ಆದ್ರೆ ಆ ಅಶುಭದ ಪರಿಧಿ ಎಷ್ಟರವರೆಗಿದೆ ಹೇಗೆ ತಿಳ್ಕೊಳ್ಳುವುದು ಅನ್ನೋ ವಿಷಯದಲ್ಲಿ ಕರ್ಮ ಅಂದ್ರೇನು ಅಕರ್ಮ ಅಂದ್ರೇನು ಅನ್ನುವುದಕ್ಕೆ ಅಪರೋಕ್ಷ ಜ್ಞಾನಿಗಳು ಕೂಡ ದಾರಿ ಕೆಟ್ಟ ಸಂಗತಿ. ನಮಗೆ ಭೀಷ್ಮ, ದ್ರೋಣ ಇವರ ಕಥೆ ಸಾಕು. ಗರ್ಗಾಚಾರ್ಯರು ತುಂಬಾ ತಿಳಿದವರು, ಆದ್ರೂ ಯಾವುದೋ ಒಂದು ಕೋಪಕ್ಕೆ ಕೃಷ್ಣನ ವಿರುದ್ಧವೇ ತಪಸ್ಸು ಮಾಡಿ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ಹಠ ಹಿಡಿದ್ರು. ಅವರಿಗೂ ಮೋಹಕ್ಕೊಳಗಾಗುತ್ತೆ, ಮಾಡಬಾರದ್ದು ಅಂತ ಎಲ್ಲರಿಗೂ ತಿಳಿ ಹೇಳುವವರೇ ಈ ವಿಷಯದಲ್ಲಿ ಎಚ್ಚರ ತಪ್ಪುವುದನ್ನು ನಾವು ನೋಡುತ್ತೇವೆ. ಆದ್ರಿಂದಾಗಿ ಅನಿಷ್ಟ ಪುಣ್ಯದಿಂದ ಪಾರಾಗುವುದಕ್ಕೆ ನಾವು ಬಹಳ ಎಚ್ಚರದಿಂದ ಮಾಡಬೇಕಾದದ್ದು ಕರ್ಮಾಕರ್ಮಗಳ ವಿವೇಚನೆ. ಅದರ ಮರ್ಮ ಅರಿಯದೆ ಅಶುಭದಿಂದ ನಾವು ಹೊರಗೆ ಬರದೇ ಇದ್ರೆ ಅದು ಮತ್ತೆ ಸಂಸಾರದ ಚಕ್ರದೊಳಗೆ, ಚೌಕಟ್ಟಿನೊಳಗೆ ನಮ್ಮನ್ನ ಬೀಳಿಸ್ತಾ ಇರುತ್ತೆ. ತಪ್ಪಿಸಿಕೊಂಡಷ್ಟು ಬಾರಿ ಸಿಕ್ಕಿ ಬಿಡುವುದೇ ಜಾಸ್ತಿ ಆಗುತ್ತೆ. ತಪ್ಪಿಸ್ಕೊಂಡ್ವಿ
ಅನ್ನೋಷ್ಟರಲ್ಲಿ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅದರಿಂದ ಅದಕ್ಕೆ ಪ್ರವಕ್ಷ್ಯಾಮಿ ಅಂತ ಕೃಷ್ಣ ಹೇಳಿದ. ಬರೀ ವಕ್ಷ್ಯಾಮಿ ಹೇಳಿಲ್ಲ. ಪ್ರವಕ್ಷ್ಯಾಮಿ ಅಂದ್ರೆ ಸರಿಯಾಗಿ ಬಿಡಿಸಿ ಹೇಳ್ತೇನೆ, ನೀವು ಸರಿಯಾಗಿ ಕಿವಿ ಕೊಟ್ಟು ಕೇಳಬೇಕಷ್ಟೇ, ಗೊಂದಲವಾಗದಂತೆ. ಯಾಕಂದ್ರೆ ಪ್ರವಕ್ಷ್ಯಾಮಿ ಅಂತ ಪರಮಾತ್ಮ ಹೇಳುವಾಗ ಅಂದ್ರೆ ತಾನೇ, ನಾನೇ ಹೇಳ್ತೇನೆ ಅಂತ. ಈ ವಿಷಯದಲ್ಲಿ ಬೇರೆ ಯಾರು ಹೇಳಿಕ್ ಸಾಧ್ಯ ಇಲ್ಲ. ಬೇರೆ ಎಲ್ಲರಿಗೂ ಮೋಹಕ್ಕೆ ಅವಕಾಶ ಜಾಸ್ತಿ. ಈ ವಿಷಯದಲ್ಲಿ ನಾನೇ ನಿಮಗೆ ಸಮಾಧಾನ ಹೇಳಬೇಕು ಹೊರತು ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸುವ ನಿಟ್ಟಿನಲ್ಲಿ ಪ್ರವಕ್ಷ್ಯಾಮಿ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮಣಃ ಬೋದ್ಧವ್ಯಂ, ಕರ್ಮದ ಬಗ್ಗೆ ಬೋದ್ಧವ್ಯಂ ತಿಳ್ಕೊಳ್ಬೇಕು. ಬೋದ್ಧವ್ಯಂಚ ವಿಕರ್ಮಣಃ, ವಿಕರ್ಮದ ಬಗ್ಗೆಯೂ ವಿರುದ್ಧ ಕರ್ಮದ ಬಗ್ಗೆಯೂ ತಿಳ್ಕೊಳ್ಬೇಕು. ಅಕರ್ಮಣಶ್ಚ ಬೋದ್ಧವ್ಯಂ, ಕರ್ಮ ಯಾವುದು ಅಲ್ಲ, ಬಿಟ್ಟು ಹೋದ ಕರ್ಮ ಯಾವುದು ಅದನ್ನು ಕೂಡ ತಿಳ್ಕೊಳ್ಬೇಕು. ಗಹನಾ ಕರ್ಮಣೋ ಗತಿ, ಕರ್ಮದ ಗತಿ ಅರಿಯಲಾರದ್ದು, ತಿಳಿಯಲಾರದ್ದು, ಗೆದೆಯಲಾರದ್ದು. ಸುಲಭದಲ್ಲಿ ನಾವು ಇಷ್ಟೇ ಅಂತ ಅದರ ಬಗ್ಗೆ ನಿರ್ಣಯಿಸುವುದು ಸಾಧ್ಯ ಇಲ್ಲ. ಅದು ಇನ್ನೊಂಚೂರು ಕರ್ಮ ನಹ ಅಂತ ಬಿಡಿಸಿದ್ರೆ, ನಹ ಅಂದ್ರೆ ನಮ್ಮಿಂದ ಅಂತ ಇಟ್ಕೊಂಡ್ರೆ, ನಹ ಕರ್ಮ ಬೋದ್ಧವ್ಯ, ಕರ್ಮ ಮಾಡಬೇಕಾದವರು ನಾವೇ, ಅಕರ್ಮ ನಡೆಯುವುದು ನಮ್ಮಿಂದನೇ, ವಿಕರ್ಮ ನಡೆಯುವುದು ಕೂಡ ನಮ್ಮಿಂದನೇ. ನಮ್ಮಿಂದ ಅಂತಂದ್ರೆ ನಮ್ಮ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಕರ್ಮದಿಂದ ಬೇರ್ಪಡಿಸಿ ಅಕರ್ಮ ವಿಕರ್ಮಗಳನ್ನ ತಿಳ್ಕೊಳ್ಬೇಕು. ವಿಕರ್ಮದಿಂದ ಬೇರ್ಪಡಿಸಿ ಕರ್ಮ ಅಕರ್ಮಗಳನ್ನ ಅರ್ಥ ಮಾಡಿಕೊಳ್ಬೇಕು. ಹೇಗೆ ಮಾಡಿದ್ರು ಒಟ್ಟಂತೂ ಕರ್ಮದ ಸರಿಯಾದ ಪರಿಚಯ ಅಂತ ಅನ್ನೋದು ನಮಗೆ ಮುಂದೆ ಹೋಗಿ 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 ಅರ್ಥ ಆಗಬೇಕು ಹೊರತು ಸುಲಭದಲ್ಲಿ ಅರ್ಥ ಆಗುವಂತದ್ದಲ್ಲ. ಆಚಾರ್ಯರ ಮಾತು ಹೇಗಿದೆ ಅಂತ ನೋಡೋಣ. ಆಚಾರ್ಯರ ಮಾತಿರುವಂಥದ್ದು, ನ ಕೇವಲಂ ತಜ್ಞಾತ್ವಾ ಮೋಕ್ಷಸೆ ಜ್ಞಾತ್ವೈವ ಇತ್ಯಾಶಯಾನ್ ಆಹ ಕರ್ಮಣಃ ಇತಿ ತಚ್ಚೋಕ್ತಂ. ಕರ್ಮವನ್ನ ತಿಳಿದ್ರಷ್ಟೇ ಮೋಕ್ಷಕ್ಕೆ ಹೋಗ್ತೇನೆ ಅಂತಲ್ಲ, ಅದರ ವಿಮರ್ಶೆಯ ಮೂಲಕ ತಿಳುವಳಿಕೆ ಇರಬೇಕು. ಕರ್ಮ ಇದು ಮಾಡಬಹುದು, ಇದು ಯಾವ ಕಾಲಕ್ಕೆ ಮಾಡಬಹುದು, ಯಾವ ಕಾಲಕ್ಕೆ ಮಾಡಬಾರದು, ಈ ವಿಷಯದಲ್ಲೂ ನಮಗೆ ತಿಳುವಳಿಕೆ ಇರಬೇಕು. ಹಾಗಿದ್ರೆ ಮಾತ್ರ ಆ ತಿಳುವಳಿಕೆಗೊಂದು ಅರ್ಥ ಬರುತ್ತೆ. ಹಾಗಾಗಿ ಅಕರ್ಮಣಶ್ಚ ಬೋದ್ಧವ್ಯಂ ಈ ಶಬ್ದಗಳನ್ನೆಲ್ಲ ಬಳಸಿದ್ದವರು ಗಹನಾ ಕರ್ಮಣೋ ಗತಿ, ಅದರ ವಿಮರ್ಶೆ ಮಾಡಿ ಅದನ್ನ ಧಾರಣೆ ಮಾಡಿದಾಗಲೇ ಮೋಕ್ಷ ಅನ್ನೋದಕ್ಕೆ ಒತ್ತು ಕೊಡುವಾಗ ಕರ್ಮಣಃ ಅನ್ನುವ ಶಬ್ದ ಶ್ಲೋಕದ ಆರಂಭ ಆಗಿದೆ. ಅದನ್ನು ಹೇಳಿದ್ದಾರೆ. ಅಜ್ಞಾತ್ವಾ ಭಗವಾನ್ ಕಸ್ಯ ಕರ್ಮ ಕರ್ಮ ವಿಕರ್ಮಕಂ ದರ್ಶನಂ ಯಾತಿ ಹಿ ಮುನೇ ಕುತೋ ಮುಕ್ತಿಶ್ಚ ತದ್ವಿನಾ. ಅಜ್ಞಾತ್ವಾ ಭಗವಾನ್, ಓ ಮುನಿಗಳೇ, ಕರ್ಮ ಅಕರ್ಮ ವಿಕರ್ಮ ಇವುಗಳನ್ನು ಸರಿಯಾಗಿ ತಿಳಿಯದೆ ಇಲ್ಲಿ ತನಕ ಭಗವಂತ ಯಾರಿಗೆ ತನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ, ತನ್ನ ಅಸ್ತಿತ್ವವನ್ನು ತೋರಗೊಟ್ಟಿದ್ದಾನೆ, ಭಗವಂತನನ್ನ ತೋರಗೊಡದೆ ಮುಕ್ತಿ ಆದರೂ ಸಿಗುವುದು ಹೇಗೆ?
ಈ ಸರಿಯಾದ ವಿವೇಕದಿಂದಲೇನೆ ಭಗವದ್ ದರ್ಶನ, ಆ ದರ್ಶನದಿಂದಲೇ ಬಿಡುಗಡೆ. ಆದ್ರಿಂದಾಗಿ ಕರ್ಮಾಕರ್ಮ ವಿಕರ್ಮಗಳ ವಿವೇಚನೆ ಅತ್ಯಂತ ಅವಶ್ಯಕವಾದದ್ದು, ಅನಿವಾರ್ಯವಾದದ್ದು. ಸರಿ, ಹೇಳೋಣ ಏನು ಅಂತ. ಅಕರ್ಮ, ಕರ್ಮ ಅಕರಣಂ. ಅಕರ್ಮ ಅಂದ್ರೇನು? ಕರ್ತವ್ಯವನ್ನ ಬಿಟ್ಟೇ ಬಿಡುದು, ಮಾಡ್ಲಿಕ್ಕೆ ಇಲ್ಲ. ಇದು ಕರ್ಮ ಅಕರಣಂ. ಮರ್ತೇ ಹೋಗಿ ಇಷ್ಟು ಹೊತ್ತಿಗೆ ನಾವು ಒಂದು ಬೆಳಗಿನ ಏನೋ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದವರು ಅದನ್ನು ಮಾಡಲೇ ಇಲ್ಲ, ಅದು ಒಂದು ಅಕರ್ಮದ ಸ್ವರೂಪ. ಇನ್ನು ಕರ್ಮ ಕರ್ಮ ಅನ್ಯತ್ ವಿಕರ್ಮ. ಕರ್ಮ ಅಕರ್ಮಗಳಿಗಿಂತ ಬೇರೆಯಾದದ್ದು, ಅದು ಕರ್ಮವೂ ಅಲ್ಲ ಅಕರ್ಮವೂ ಅಲ್ಲ. ಚೆನ್ನಾಗಿ ಮಾಡಿದ್ರೆ ಕರ್ಮ, ಮಾಡದೇ ಇದ್ರೆ ಅಕರ್ಮ. ಅದಕ್ಕಿಂತ ವಿರುದ್ಧವಾದದ್ದು ನಿಷಿದ್ಧಂ ಅಂತ ಇನ್ನು ಸರಿಯಾಗಿ ಬಿಡಿಸಿ ಹೇಳ್ಬೋದು. ಮಾಡಲಿಲ್ಲ ಅನ್ನೋದಲ್ಲ, ಮಾಡಿಯೇ ಮಾಡಿದಾನೆ, ಮಾಡಬೇಕಾದ ಹಾಗೆ ಮಾಡಲಿಲ್ಲ, ಅದರಿಂದಾಗಿ ಶಾಸ್ತ್ರ ವಿರುದ್ಧವಾದ ಕರ್ಮ. ನಿಷಿದ್ಧಂ ಕರ್ಮಕ್ಕೆ ವಿಕರ್ಮ, ವಿರುದ್ಧಂ ಕರ್ಮ ಅಂತ ಅರ್ಥ ಮಾಡ್ಕೊಳ್ಬೋದು, ಸುಲಭ ಆಗುತ್ತೆ. ಯಾಕದು ಸಮಸ್ಯೆ ಅಂದ್ರೆ, ವಿಕರ್ಮ ಅಂದ್ರೆ ಬಂಧಕ. ಅದು ಬಿಡುಗಡೆಗೆ ಕಾರಣ ಅಲ್ಲ, ಮತ್ತಷ್ಟು ಬಂಧಕತ್ವ, ಇನ್ನಷ್ಟು ಗಂಟಾಗುತ್ತೆ. ತಥೋ ವಿವಿಚ್ಯ ಕರ್ಮಾದಿ ಬೋದ್ಧವ್ಯಂ ಇತ್ಯಾದಿ. ಇದನ್ನ ವಿವೇಚನೆ ಮಾಡಿ, ಯಾವುದರಿಂದ ಬಂಧಕ, ಯಾವುದರಿಂದ ಮಾಡದೇ ಇರುವುದರಿಂದ ಕರ್ತವ್ಯ ಲೋಪ, ಈ ಹಿನ್ನೆಲೆಯಲ್ಲಿ ಕರ್ಮಾದಿ ಬೋಧನೆ ಉಂಟಾದ್ರೆ ಅದು ಬಿಡುಗಡೆಯ ದಾರಿಗೆ ತಡೆಯಾಗುತ್ತೆ. ಒಟ್ಟು ನಮಗೇನು ಗೊತ್ತಾಯ್ತು? ಶಾಸ್ತ್ರ ನಿಷಿದ್ಧವಾದ ಕರ್ಮ ಬಿಡಬೇಕು, ಅದು ಬಂಧಕ. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ ಸಂಗತಿಯನ್ನ ಮಾಡದೆ ಇರುವುದು ಕೂಡ ಅಪರಾಧ. ಅದರಿಂದ ಅದನ್ನು ಬೇರ್ಪಡಿಸಿ ಕರ್ಮಾದಿಗಳನ್ನು ತಿಳಿಯುವುದು ಅಂತ ಬಂತು. ಶಾಪಾದಿ ಕಾರಣಾಂತರದಿಂದ ಕವಯೋಪ್ಯತ್ರ ಮೋಹಿತಾಹ ಅಂತ ಹಾಗೇನಾದ್ರೂ ಹೇಳಿದ್ರ? ಕವಯೋಪ್ಯತ್ರ ಮೋಹಿತಾಹ ಅಂದ್ರೆ ನಮ್ಮ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ಕವಿಗಳಿಗೂ ಕೆಲವೊಮ್ಮೆ ಏನು ಯಾವುದೋ ಶಾಪದಿಂದ ಅವರಿಗೆ ಕರ್ಮಗಳ ವಿವೇಚನೆ ಮಾಡಲಿಕ್ಕೆ ಬರದೇ ಹೋದೀತು ಅಂತಂದ್ರೆ ಶಾಪಾದಿಗಳ ನಿಮಿತ್ತದಿಂದ ಅಲ್ಲ. ಮನುಷ್ಯನ ನಚ ಶಾಪಾದಿನ ಕವಯೋಪ್ಯತ್ರ ಮೋಹಿತಾಹ. ಅದಕ್ಕೆ ನಾನು ಗರ್ಗಾಚಾರ್ಯರ ಪ್ರಸಂಗ ಹೇಳಿದ್ದು. ಇಂತಹದ್ದು ಅನೇಕ ಪ್ರಸಂಗಗಳು ಬರುತ್ತೆ. ಮೂಲ ಸ್ವರೂಪದಲ್ಲಿ ಅದಕ್ಕೆ ಬಿಡುಗಡೆಯೇ ಇಲ್ಲ ಅನ್ನುವಷ್ಟು ಅವ್ಯವಸ್ಥೆಗಳು ಕಾಣ್ತವೆ. ಹಾಗಾಗಿ ಇದು ಅತ್ಯಂತ ತಿಳಿಲಿಕ್ಕೆ ಬೇಕಾದ್ದು, ಆದರೆ ಅಷ್ಟೇ ತಿಳಿಲಿಕ್ಕೆ ಅಶಕ್ಯವಾದ್ದು. ಗಹನ ಕರ್ಮಣೋ ಗತಿ, ಕರ್ಮಣಃ ಗತಿ ಗಹನ. ಅಶಕ್ಯ ಚೈತತ್ ಜ್ಞಾತುಮಿತ್ಯಾಹ. ಅಶಕ್ಯಂ ಚೈತತ್. ಈ ಕರ್ಮದ ಬಗ್ಗೆ ತಿಳಿಯುವುದು ಅಶಕ್ಯಂ, ಅಷ್ಟು ಸುಲಭ ಸಾಧ್ಯ ಅಲ್ಲ. ಇಷ್ಟೇ ಅಲ್ವಾ? ನಿಷಿದ್ಧ ಕರ್ಮ ಬಿಟ್ರೆ ಆಯ್ತು, ಇಷ್ಟ ಕರ್ಮ ಮಾಡಿದ್ರೆ ಆಯ್ತು ಅಂತ. ಆದ್ರೆ ಅಷ್ಟರಲ್ಲಿ ಮುಗಿಯುವುದಿಲ್ಲ, ಅದು ಬಿಡಿಸಿದಷ್ಟು ಗಹನ. ಕೆಲವೊಂದು ಸರ್ತಿ ಹೀಗೇನಾ, ನಮ್ಗೆ ಅಂದಾಜೆ ಆಗ್ಲಿಲ್ಲ ಅಂತೆಲ್ಲ ಶುರು ಆಗುತ್ತೆ. ಹೀಗೆ ಅನ್ಕೊಂಡಿದ್ದೆ ನಾನು, ಹೀಗೆ ಅನ್ಕೊಂಡಿರ್ಲಿಲ್ಲ, ಈ ರೀತಿ ಪರಿಣಾಮ ಬೀರುತ್ತೆ ಅನ್ಕೊಂಡಿರ್ಲಿಲ್ಲ ಅಂತೆಲ್ಲ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅಂಥ ಸಂದರ್ಭವನ್ನ ಮತ್ತೆ ಮುಂದೆ ಒಂದೇ ಮಾತಿನಲ್ಲಿ ಕರ್ತವ್ಯದ ನಿರ್ಣಯವನ್ನ ಹೇಳ್ತಾ, ಕರ್ಮ ಕೂಡ ನನ್ನಿಂದ, ಕರ್ಮ ನಹ, ವಿಕರ್ಮ ನಹ, ಅಕರ್ಮ ನಹ. ನನ್ನಿಂದ ಅಂದ್ರೆ ಇದು ಭಗವಂತನಿಂದ ಅಂತ ಹೇಳುದು. ನಹ ಕರ್ಮ ನಹ ವಿಕರ್ಮ ನಹ ಅಕರ್ಮ. ಪರಮಾತ್ಮನಿಂದಲೇ ಕರ್ಮ ನಡೆಯುವುದು, ಪರಮಾತ್ಮನಿಂದಲೇ ವಿಕರ್ಮ ನಡೆಯುವುದು, ಪರಮಾತ್ಮನಿಂದಲೇ ಅಕರ್ಮ ನಡೆಯುವುದು. ಇದು ಮೂರನ್ನು ಯಾರು ತಿಳಿದು ಮುಂದೆ ಸಾಕ್ತಾನೋ ಅವನು ಕರ್ಮದ ಗೋಜನಿಂದ ಪಾರಾಗ್ತಾನೆ. ಯಾಕೆಂದ್ರೆ ಇವರು ಮೂರು ಸೇರಿಯೇ ಆಗುವಂತಹದ್ದು ಲೋಕದ ಕರ್ಮ ವಿಕರ್ಮಗಳು. ಬಹಳ ಗಹನವಾದದ್ದಾದ್ರಿಂದ ಅವರು ಎಷ್ಟು
ಬಿಡಿಸಿ ಹೇಳಿದ್ರು. ಅದು ವಿವೇಚನೆ ಅವರವರಿಗೆ ಮೂಡಿದಾಗಲೇ ಮತ್ತೆ ಸ್ಪಷ್ಟ ಆಗುವುದು ಅನ್ನೋದಕ್ಕೋಸ್ಕರ ಆಚಾರ್ಯರು ಒಂದೇ ಮಾತಿನಲ್ಲಿ ಪರಮಾತ್ಮನ ಗಹನ್ ಅಂದ್ರೆ ಕರ್ಮ ಗಹನ ಆಗ್ಲಿ ಕಾರಣದ ಬಗ್ಗೆ ಒಂದು ಸುಲಭವಾದ ನಹ ಕರ್ಮ ಅಂತ, ಅದು ಪರಮಾತ್ಮನಿಂದ ಆಗುವುದು ಅಂತ. ನಾವು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಊಹಿಸಿ ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೊಂದು ಆಸ್ತೆ ಇಟ್ಟು ಮಾಡಿದ್ರೆ ಆ ಕ್ರಮದಲ್ಲಿ ನಡೆಯುವುದಲ್ಲ. ನಮ್ಮ ಒಳ್ಳೆಯದು ಕೆಡುಕುಗಳೆಲ್ಲ ನಾವು ಮಾಡಬೇಕಾದಾಗ ಮಾಡಬೇಕು ಅನ್ನೋದು ಸತ್ಯ. ಆದರೆ ಮಾಡ್ತಾ ಹೋಗುವಾಗಲೇ ಕೆಲವೊಂದು ಸತ್ಯ ಅದು ವಿಕರ್ಮ ಆಗಬಹುದು, ಬೇಡಪ್ಪ ಸಮಸ್ಯೆ ಅಂತ ಕೈ ಬಿಟ್ಟದ್ದು ಅಕರ್ಮ ಆಗ್ಬಹುದು, ಮಾಡ್ಲೇಬೇಕಿದ್ದದನ್ನು ಬಿಟ್ಟದ್ದಕ್ಕೂ ದೋಷ ಆಗುತ್ತೆ. ಹೀಗೆ ಹಲವು ರೀತಿಯಿಂದ ಅಕರ್ಮ ವಿಕರ್ಮ ಕರ್ಮಗಳ ಜಿಜ್ಞಾಸೆ ನಡೆದು ಅದು ಪರಮಾತ್ಮನಿಂದ ಆಗತ್ತೆ ಅಂತ ಬಂದಾಗ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತದ್ದು ಅಂತ ಇಷ್ಟು ಅರ್ಥ ಆಗತ್ತೆ. ಮುಂದೆ ಕರ್ಮಣ್ಯ ಕರ್ಮಯ ಪಶ್ಯೇದ ಕರ್ಮಣಿ ಚ ಕರ್ಮಯ ಅಂತ ಮತ್ತೆ ಮುಂದಿನ ಶ್ಲೋಕ ಇದೆ. ಅದನ್ನು ನಾವು ನಾಳೆ ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.